ಹಾಯ್ ನಿಖಿತಾ ಅವರೇ, ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ನೀವು? ನಾನು ಚೆನ್ನಾಗಿದ್ದೀನಿ. ಫ್ರಮ್ ಆ್ಯಕ್ಟಿಂಗ್ ಟು ಕಬಡ್ಡಿ ಹೇಗೆ ನಡೀತಾ ಇದೆ? ಸಿ ಫ್ರಮ್ ದ ಬಿಗಿನಿಂಗ್ ಐ ಆಮ್ ಮೋರ್ ಇನ್ ಟು ಫಿಟ್ನೆಸ್. ಸೊ ನಾನು ರೆಗ್ಯುಲರ್ ವರ್ಕೌಟ್ಸ್ ಎಲ್ಲಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಅ ವೆರಿ ಗುಡ್ ಏನು ಸ್ಪೋರ್ಟ್ಸ್ಮನ್ಶಿಪ್ ಅನ್ನೋದು ನನ್ನಲ್ಲಿ ಆಲ್ರೆಡಿ ಇದೆ. ಬಿಕಾಸ್ ಐ ಥಿಂಕ್ ನೀವೆಲ್ಲ ನೋಡಿರ್ಬೋದು, ಬ್ಯಾಡ್ಮಿಂಟನ್ ಐ ಹ್ಯಾವ್ ಪ್ಲೇಡ್ ವೆರಿ ವೆಲ್ ಅಂತ ಅಂದ್ಕೊಳ್ತೀನಿ, ಬಟ್ ನಮ್ಮ ಸೆಲೆಬ್ರಿಟೀಸ್ ಲೆವೆಲಲ್ಲಿ. ಸೊ ಎಸ್, ಅಪಾರ್ಟ್ ಫ್ರಮ್ ದಟ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಎಲ್ಸ್ ಅಂತ ಬಂದಾಗ ಎವ್ರಿವೇರ್ ಕ್ರಿಕೆಟ್ ತುಂಬ ಚೆನ್ನಾಗಿ ಬರ್ತದೆ. ಐ ಆಮ್ ನಾಟ್ ದ್ಯಾಟ್ ಗುಡ್ ಪ್ಲೇಯರ್, ಬಟ್ ನನಗೆ IPL ಎಲ್ಲ ತುಂಬ ಚೆನ್ನಾಗಿ ನೋಡ್ತೀನಿ. ಹಾಗಾಗಿ ಕಬಡ್ಡಿ ಅಂತ ಬಂದಾಗ ನೀವು ಎಲ್ಲರಿಗೂ ಇಟ್ಸ್ ಆಲ್ಸೋ ಎ ಮೈಂಡ್ ಗೇಮ್ ಆ್ಯಂಡ್ ಆಲ್ಸೋ ಫಿಟ್ನೆಸ್ಗೆ ವೆರಿ ಮಚ್ ರಿಲೇಟೆಡ್. ಹಾಗಾಗಿ ಐ ಥಿಂಕ್ ಐ ವಾಸ್ ಲೈಕ್ ಓಕೆ, ಲೆಟ್ ಮೀ ಟ್ರೈ ಕಬಡ್ಡಿ ಆಲ್ಸೋ ಅಂತ ನಾನು ನವರಸನ್ ಅವ್ರಿಗೆ ಎಸ್ ಹೇಳಿದ್ದೀನಿ. ವಂಡರ್ಫುಲ್. ಸೊ ಪ್ರಾಕ್ಟೀಸ್ ಸೆಷನ್ ಎಲ್ಲ ಹೇಗೆ ನಡೀತಾ ಇದೆ? ಪ್ರಾಕ್ಟೀಸ್ ಆ್ಯಂಡ್ ಆಲ್ ಆರ್ ವೆರಿ ಗುಡ್. ಯಾಕಂದರೆ ನಮ್ಮ ಟೀಮ್ ಆಗಿದೆ ವೆರಿ ರೀಸೆಂಟ್ಲಿ. ನೆನ್ನೆ ನಮ್ಮ ಟೀಮ್ಗೆ ಎಲ್ಲರೂ ಆ್ಯಡ್ ಆನ್ ಆದರು. ಆ್ಯಂಡ್ ನಮ್ಮ ಟೀಮ್ ಬಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್. ಎಸ್, ಸರ್ವಣ ಸರ್ ಕಡೆಯಿಂದ ತುಂಬಾ ಸಪೋರ್ಟ್ ಬಂದಿದೆ ನಮ್ಮ ಟೀಮ್ಗಾಗಲಿ, ಅದು ಇಡೀ ಕಬಡ್ಡಿ ಲೀಗ್ಗೆ. ಐ ಥಿಂಕ್ ನಮಗೆ ಅಂದರೆ ವೆರಿ ಆ್ಯಂಡ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಅದ್ರ ಬಗ್ಗೆನೇ ಒಂದು ಮಾತಿಲ್ಲ. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ಆಲ್ರೆಡಿ ಅದರಲ್ಲಿ ಸ್ವಲ್ಪ ಕಬಡ್ಡಿ ಗೊತ್ತಿರೋರು ಇದ್ದಾರೆ. ಹಾಗಾಗಿ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಟೀಮ್ ಅಂತ ಹೇಳ್ಕೊಳ್ತೀನಿ. ವಂಡರ್ಫುಲ್. ಆ್ಯಕ್ಚುಲಿ ನೀವು ಸ್ಪೋರ್ಟ್ಸ್ನೆಲ್ಲ ಇದ್ರ ಸ್ಕೂಲ್ ಡೇಸಲ್ಲಿ? ಎಸ್, ಐ ವಾಸ್ ಪ್ಲೇಯಿಂಗ್ ಖೋಖೋ. ಅವಾಗ ಖೋಖೋದಲ್ಲಿ ಸ್ಟೇಟ್ ಲೆವೆಲ್ವರೆಗೂ ಆಡಿದ್ದೀನಿ. ಹಾಗಾಗಿ ಎಸ್, ಐ ವಾಸ್ ಇನ್ ಟು ಮಚ್ ದ್ಯಾಟ್. ಅದಾದಮೇಲೆ ಐ ಕೇಮ್ ಟು ಬ್ಯಾಡ್ಮಿಂಟನ್ ಆ್ಯಂಡ್ ಫಿಟ್ನೆಸ್. ವಂಡರ್ಫುಲ್. ಸೊ ಹಾಗಾಗಿ ಎಸ್, ಐ ಆಮ್ ಕ್ವೈಟ್ ರಿಲೇಟೆಡ್ ಟು ಸ್ಪೋರ್ಟ್ಸ್. ಆ್ಯಕ್ಚುಲಿ ಫಿಟ್ನೆಸ್ನಲ್ಲಿ ಇರೋರಿಗೆ ಈ ಸ್ಪೋರ್ಟ್ಸ್ಗಳು ಸ್ವಲ್ಪ ಆ್ಯಕ್ಚುಲಿ ಅಡ್ಯಾಪ್ಟ್ ಆಗ್ತಾರೆ. ಬಿಕಾಸ್ ಏನಕ್ಕಂದರೆ ನಿಮಗೆ ಇಲ್ಲ ಅಂದರೆ ನಾವು ಕಬಡ್ಡಿ ಅಂದರೆ ನಿಮಗೆ ಗೊತ್ತು, ಆಲ್ಮೋಸ್ಟ್ ಒಂದು ಎಕ್ಸಸೈಸ್ಗಳು ಎಲ್ಲ ಥರ ಇರುತ್ತೆ, ಲೈಕ್ ಅಲ್ಲಿ ಕೂತ್ಕೊಳ್ಳೋದು ಇದೊಳಗೆಲ್ಲನೂ. ಸೊ ನಿಮ್ಗೆ ಸ್ವಲ್ಪ ಈಸಿ ಅಂತ ಅನಿಸ್ತಿದೆ. ಸೊ ಬೇರೆ ಟೀಮ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಿಮ್ಮ ಟೀಮ್ ಸ್ಟ್ರಾಂಗ್ ಇದ್ದಾರಾ? ಅಲ್ಲ, ಇಟ್ಸ್ ನಾಟ್ ಅಬೌಟ್ ಈಸಿ ಅಂತ ಅಲ್ಲ. ಯಾವತ್ತು ನಾವು ಆನ್ ಸ್ಪಾಟ್ ಅಲ್ಲಿ ಏನು ಬರುತ್ತೆ ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಅವತ್ತಿನ ದಿವಸ ಮ್ಯಾಟರ್ ಆಗುತ್ತೆ. ಇಟ್ಸ್ ಓನ್ಲಿ ಅಬೌಟ್ ಟೈಮ್ ಅಂಡ್ ನಿಮ್ಮ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂಡ್ ಆಲ್ಸೋ ಯೋರ್ ಬಾಡಿ ಶುಡ್ ಸಪೋರ್ಟ್ ಆ ಟೈಮಲ್ಲಿ. ಬಿಕಾಸ್ ಆಪೋಸಿಷನ್ ಅವರು ನಾವು ನೋಡಿದೀವಿ, ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಹೆವಿ ಅನ್ನೋದಂತಲ್ಲ. I can say that ಇವಾಗ ಲೀನ್ ಆಗಿರೋರು ಆಲ್ಸೋ ದೇ ಕ್ಯಾನ್ ಬಿ ಅ ವೆರಿ ಗುಡ್ ರೈಡರ್. ಸೊ ಹಾಗಾಗಿ ಡಿಫೆಂಡಿಂಗ್ ಟೀಮ್ ಕಡೆಯಿಂದ ಮುಂದೆ ಬರಬೇಕಾ? ಓಕೆ. ಸೊ ರೈಡರ್ ಆ್ಯಂಡ್ ಡಿಫೆಂಡಿಂಗ್ ಟೀಮ್ ಕಡೆ ಅಂದರೆ ಬೋತ್ ಪ್ಲಸ್ ಆ್ಯಂಡ್ ಮೈನಸ್ ಎರಡರಲ್ಲೂ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ದರ್ ಬಾಡಿ. ಆ್ಯಂಡ್ ಐ ಥಿಂಕ್ ಸ್ಟ್ರೆಂತ್ ಮ್ಯಾಟರ್ಸ್ ಹಿಯರ್ ಅ ಲಾಟ್ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಸ್ಪೋರ್ಟ್ಸ್ ಆಡೋರ ಮೆಂಟಾಲಿಟಿ ಯೂಶಲಿ ಹೇಗಿರಬೇಕು? ನಾನು ಹೇಳೋದು, ಸ್ಪೋರ್ಟ್ಸ್ ಅಂತ ಬಂದ ತಕ್ಷಣ ಇಟ್ಸ್ ಓನ್ಲಿ ನಾಟ್ ಅಬೌಟ್ ದ ಬಾಡಿ, ಇಟ್ಸ್ ಆಲ್ಸೋ ಅಬೌಟ್ ದ ಮೈಂಡ್. ನೀವು ಹೇಗೆ ಥಿಂಕ್ ಮಾಡ್ತೀವಿ ಆ್ಯಂಡ್ ಆಲ್ವೇಸ್ ಯು ಶುಡ್ ಥಿಂಕ್ ಪಾಸಿಟಿವ್. ಬಿಕಾಸ್ ನಾವು ನೋಡಿದ್ವಿ ಎಷ್ಟೋ ಗೇಮ್ಸಲ್ಲಿ ಅಟ್ ದ ಎಂಡ್ ಮೂಮೆಂಟಲ್ಲಿ ನಾವು ಇಂಡಿಯಾ ಮ್ಯಾಚ್ ಗೆದ್ದಿದ್ದೀವಿ, ನಮ್ಮ RCB ಮ್ಯಾಚ್ ಗೆದ್ದಿದ್ದೀವಿ. ಎಷ್ಟು 0.1% ನಾವು ಏನೋ ವಿರಾಟ್ ಕೊಹ್ಲಿ ಆಗಲಿ ಇಡೀ ಟೀಮ್, ಇಟ್ಸ್ ಓನ್ಲಿ ದ ಒನ್ ಪರ್ಸನ್ ಅಂತಲ್ಲ, ಇಡೀ ಟೀಮ್ ಸಪೋರ್ಟ್ ಇದ್ದಾಗ ಥಿಂಕ್ ಬಿಕಾಸ್ ಮಿರಾಕಲ್ಸ್ ಹ್ಯಾಪನ್. ಸೊ ಎಂಡ್ ಮೂಮೆಂಟ್ವರೆಗೂ ಯು ಶುಡ್ ನಾಟ್ ಫೀಲ್ ಲೈಕ್ ಅಯ್ಯೋ ನಮ್ದು ಆಟ ಹೊಟ್ಟೋಯ್ತು, ಆ ಒಂದು ನೆಗೆಟಿವ್ ಬರಬಾರ್ದು, ಹೋಪ್ಸೇ ಇಲ್ಲ ಅನ್ನೋದು ಬರಬಾರ್ದು. ಯು ಹ್ಯಾವ್ ಟು ಟ್ರೈ ಟಿಲ್ ದ ಎಂಡ್. ನಾನು ಅದನ್ನ ಬಿಲೀವ್ ಮಾಡ್ತೀನಿ ಪರ್ಸನಲಿ. ಸೊ ನನ್ನ ಟೀಮ್ಗೂ ಅದೇ ಹೇಳಿರೋದು, ಏನೋ ಒಂದು 2 ಪಾಯಿಂಟ್ ಓದ್ತು ಅಂದ ತಕ್ಷಣ ಡೋಂಟ್ ಫೀಲ್ ಬ್ಯಾಡ್. ಬಿಕಾಸ್ ಇನ್ನ ಟೈಮ್ ಇದೆ ನಮಗೆ, ವಿ ಕ್ಯಾನ್ ಗೆಟ್ ಬ್ಯಾಕ್. ಅಂಡ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಒನ್ ಮ್ಯಾಚ್. ನಂಗೆ ಈ ಮ್ಯಾಚಲ್ಲಿ ನಾವು ಸೋತ್ರು ಕೂಡ ನೆಕ್ಸ್ಟ್ ಮ್ಯಾಚಲ್ಲಿ ವಿ ಕ್ಯಾನ್ ಕಮ್ ಅಪ್ ಆನ್ ದ ಟೇಬಲ್. ಸರ್ವಣ ಸರ್ ಆಲ್ರೆಡಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಆಪರ್ಚುನಿಟಿ ಬೇರೆ ಕೊಟ್ಟಿದ್ದಾರೆ, ಅವ್ರು ಹೇಳಿದ್ದಾರೆ. ಸೊ ಹೌ ಡಸ್ ಇಟ್ ಫೀಲ್ ಆಕ್ಚುಲಿ ಫಸ್ಟ್ ಥಿಂಗ್ ನಾನು ನವರಸನ್ ಅವ್ರಿಗೆ ಹೇಳಿದೆ. ಬಿಕಾಸ್ ನೀವೆಲ್ಲ ನೋಡ್ತಿದ್ರ ಸಿನಿಮಾ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ನಾವು ಸಿನಿಮಾ ಶೂಟಿಂಗ್ ಇಂತ ಜಾಸ್ತಿ ಇವಾಗ ಎಲ್ಲರೂ ಈವೆಂಟ್ಸ್, ಏನು ಕ್ರಿಕೆಟ್ ಆಯ್ತು, ಬ್ಯಾಡ್ಮಿಂಟನ್ ಆಯ್ತು, ಬೌಲಿಂಗ್ ಆಯ್ತು, ಲೂಡೋ ಆಯ್ತು, ಎಲ್ಲ ಇದೇ ತರ ಈವೆಂಟ್ಸ್ ಗಳು ಜಾಸ್ತಿ ನಡೀತಾ ಇರೋದನ್ನ ನಾನು ನೋಡಿದೀನಿ. ಅಂಡ್ ಐ ಹ್ಯಾವ್ ಬೀನ್ ಪಾರ್ಟ್ ಆಫ್ ಬ್ಯಾಡ್ಮಿಂಟನ್ ಫ್ರಮ್ ಡೇ ಒನ್ ಬಿಕಾಸ್ ಇಟ್ಸ್ ಮೈ ವೆರಿ ಪರ್ಸನಲ್ ಸ್ಪೋರ್ಟ್. ನಾನು ಅದನ್ನ ಆಡಿದ್ದೀನಿ. ಸೊ ಈಗ ನೋಡ್ತಾ ಇದ್ರೆ ಸಿನಿಮಾ ಆಪರ್ಚುನಿಟಿ, ಸಿನಿಮಾ ಮುಹೂರ್ತಗಳು ತುಂಬಾ ಕಮ್ಮಿ ಆಗ್ತಿದೆ. ರಿಲೀಸಿಂಗ್ ಹೌದು ಜಾಸ್ತಿ ಆಗ್ತಿದೆ, ಹಳೆ ಸಿನಿಮಾಸ್ ಎಲ್ಲ ಇವಾಗ ರಿಲೀಸ್ ಆಗ್ತಾ ಇದೆ. ಬಟ್ ನಮಗೆ ಶೂಟಿಂಗ್ ಅವಕಾಶ ಅನ್ನೋದು ನೋಡಿ ಎಷ್ಟೊಂದು ಜನ ಕಲಾವಿದರಿಗೆ ಅವಕಾಶನೇ ಇಲ್ಲ. ಸೊ ಈ ಟೈಮಲ್ಲಿ ಬರೀ ನಾವು ಸ್ಪೋರ್ಟ್ಸೇ ಆಗೋಗ್ಬಿಟ್ಟಿದೆ ಅಂತ ಒಂದು ಮೈಂಡ್ ಸೆಟ್ ಆಬ್ವಿಯಸ್ಲಿ ಎಲ್ಲರಿಗೂ ಬರುತ್ತೆ. ಸೊ ವೆನ್ ಐ ಸ್ಪೋಕ್ ದಿಸ್ ಟು ನವರಸನ್ ಅವ್ರಿಗೆ, ಹಿ ಸೆಡ್ ಇಲ್ಲ, ದಿಸ್ ಪ್ಲಾಟ್ಫಾರ್ಮ್ ಇಸ್ ಆಲ್ಸೋ ಅಬೌಟ್ ಸ್ಪೋರ್ಟ್ಸ್ ಅಂಡ್ ಆಲ್ಸೋ ಎನ್ಕರೇಜಿಂಗ್ ಕಬಡ್ಡಿ. ಕಬಡ್ಡಿ ಆಟ ಇವಾಗ ತುಂಬಾ ಕಮ್ಮಿ ಆಗ್ತಿದೆ. ಸೊ ಇದರಿಂದ ನೋಡಿ ಎಷ್ಟೊಂದು ಜನ ಬರಲಿ, ಕಬಡ್ಡಿನ ಎನ್ಕರೇಜ್ ಮಾಡಲಿ, ಸಪೋರ್ಟ್ ಮಾಡಲಿ ಅಂತ ಅಂದ್ರು. ಅಪಾರ್ಟ್ ಫ್ರಮ್ ದಿಸ್, ಯಾಕೆ ಆರ್ಟಿಸ್ಟ್ ಅಂತ ಅಂದಾಗ ಈ ಸೆಡ್ ಈ ಒಂದು ಈವೆಂಟ್ಗೆ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ ಬರುತ್ತೆ, ಡೈರೆಕ್ಟರ್ಸ್ ಬರ್ತಾರೆ, ಪ್ರೊಡ್ಯೂಸರ್ಸ್ ಬರ್ತಾರೆ. ಅಂಡ್ ಎಲ್ಲರೂ ಇದ್ದಾಗ ಎಲ್ಲರೂ ಮೀಟ್ ಮಾಡೋ ಒಂದು ಅವಕಾಶ. ಇವತ್ತು ಕುತ್ಕೊಂಡು ಆಡಿಯನ್ಸ್ ಆಗಿ ನೋಡ್ತಿದ್ದರು, ಯಾರು ಇವರು ಆರ್ಟಿಸ್ಟ್ ಅನ್ನೋದೊಂದು ಕ್ವೆಶನ್ ಬರುತ್ತೆ. ಸೊ ಹಾಗಾಗಿ ಮುಖ ಪರಿಚಯ ಇಲ್ಲಿ ಆಗತ್ತೆ. ಮೇ ಬಿ ದೇ ಮೇ ಗೆಟ್ ಅನ್ ಆಪರ್ಚುನಿಟಿ. ಹೌದು.
ಅಂತ ಅವ್ರು ಹೇಳಿದ್ರು. ಐ ಸೆಲೆಕ್ಟ್ ಓಕೆ ಅಂತ. ಬಟ್ ಇವತ್ತು ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಫೀಲ್ ವೆರಿ ಲಕ್ಕಿ ಬಿಕಾಸ್ ಆ ಒಂದು ರೀಸನ್ಗೆ ನಾನು ಈವೆಂಟಿಗೆ ಬಂದಿದ್ದು. ಆ್ಯಂಡ್ ನಾನೇ ಫಸ್ಟ್ ಸೆಲೆಕ್ಟ್ ಆದೆ, ಅದು ಸರ್ವಣ ಅವರ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಅನ್ನೋದು ಒಂದು ತುಂಬಾನೇ ಖುಷಿ. ಥ್ಯಾಂಕ್ ಯು ಸೋ ಮಚ್. ಯಾ, ಅದೊಂದು ನನಗೆ ಖುಷಿ ಬಿಕಾಸ್ ಆ ಒಂದು ರೀಸನ್ಗೆ ನಾನು ಇಲ್ಲಿ ಬಂದಿದ್ದು. ಆ ರೀಸನ್ ಐ ಥಿಂಕ್ ಇಟ್ಸ್ ಆಲ್ರೆಡಿ ಡನ್. ಯಾ, ಅದೊಂದು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಈವೆಂಟ್ ಟೀಮ್ ಆರ್ಗನೈಸರ್ಸ್ಗೂ ಕೂಡ ಆ್ಯಂಡ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಸರ್ವಣ ಅವ್ರಿಗೂ ಕೂಡ. ಅಂಡ್ ಅವ್ರು ಹೇಳಿದ್ರು ದಿಸ್ ಇಸ್ ಆಕ್ಚುಲಿ ಆ ಗೇಮ್ ಹೌದು, CWKL ನ ಅಂದ್ರೆ ಈ ಲೆವೆಲ್ಗೆ ಅವ್ರು ಪ್ರಮೋಟ್ ಮಾಡ್ತಾ ಇರೋದು ರಿಯಲಿ ತುಂಬಾ ಖುಷಿ ಅಂತ ಅನ್ನಿಸ್ತಿದೆ. ಅಂಡ್ ನಿಮ್ಗೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಪ್ರಮೋಷನ್ ವೈಸ್ ನೀವು ನೋಡ್ತಿದ್ದೀರಾ, ಇವಾಗ ಸಿನಿಮಾಗೆ ಒಂದು ಪ್ರಮೋಷನ್ ಮ್ಯಾಟರ್ಸ್ ಅ ಲಾಟ್ ಅಲ್ವಾ. ಸಿನಿಮಾ ಆಗಲಿ ಒಂದು ಯಾವುದೇ ಒಂದು, ಇವಾಗ ಸಿನಿಮಾ ಚಿತ್ರಮಂದಿರದಲ್ಲಿ ಬಂದಿದೆ ಅನ್ನೋದು ಆಡಿಯನ್ಸ್ಗೆ ಹೇಗೆ ಗೊತ್ತಾಗುತ್ತೆ? ಓನ್ಲಿ ಥ್ರೂ ಪ್ರಮೋಷನ್. ಇಲ್ಲ, ನಾನು ಸಿನಿಮಾ ರಿಲೀಸ್ ಮಾಡ್ಬಿಟ್ರೆ ಅಂದ್ರೆ ಜನಕ್ಕೆ ರಿಲೀಸ್ ಆಗಿರೋದೇ ಗೊತ್ತಿಲ್ಲ. ಓನ್ಲಿ ಬಿಕಾಸ್ ಆಫ್ ಈ ಪ್ರಮೋಷನ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಎಲ್ಲರಿಗೂ ಗೊತ್ತಾಗ್ತಿದೆ. ಸೊ ನಾವು ಕಬಡ್ಡಿ ಆಡ್ತಾ ಇದೀವಿ. ನಾವು ಶ್ರೀಲಂಕಾಗೆ ಹೋಗಿರೋದು. ಟು ಬಿ ವೆರಿ ಫ್ರಾಂಕ್, ನಾನು ಲಾಸ್ಟ್ ಟೈಮ್ ಒಂದೆಲ್ಲೋ ಈವೆಂಟ್ಗೆ ಹೋಗಿದ್ದೆ ಇಲ್ಲಿ ಶಿವಮೊಗ್ಗ ಹತ್ರ. ನೀವು ಶ್ರೀಲಂಕಾದಿಂದ ಬಂದ್ರ? ಶ್ರೀಲಂಕಾ 3 ದಿವಸ ಆಯ್ತು. ಬಟ್ ಇಲ್ಲ, ನಾವು ಮೊನ್ನೆಯಿಂದ ನೋಡಿದೆ ನಿಮ್ದು. ಇಲ್ಲ, ದಟ್ಸ್ ಹೌ ಅಂದ್ರೆ ಇದು ತುಂಬಾನೇ ಐ ಥಿಂಕ್ ವೆರಿ ಗುಡ್ ಮೈಂಡ್ ಪ್ಲಾನ್ ಇದ್ರಲ್ಲಿ. ಸೋಷಿಯಲ್ ಮೀಡಿಯಾದವ್ರಿಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ನಿಮ್ಮೆಲ್ಲರ ಕಡೆಯಿಂದಾನೇ ಏನು ನಮ್ಮಂತ ಎಲ್ಲ ಎಷ್ಟೊಂದು ಕಲಾವಿದ್ರ ಮುಖ ಪರಿಚಯ ಆಗ್ತಾ ಇದೆ. ಡೇ ಬೈ ಡೇ ಅವ್ರು ನಮ್ಮನ್ನ ನೋಡ್ತಾ ಇದ್ದಾರೆ. ಬಿಕಾಸ್ ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಇಷ್ಟು ದಿವಸ ನೋಡಕ್ ಆಗ್ತಿರ್ಲಿಲ್ಲ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಇಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಇಟ್ಸ್ ನಾಟ್ ಓನ್ಲಿ ಫ್ಯಾನ್ ಫಾಲೋವರ್ಸ್ ಒಂದೇ ಅಂತಲ್ಲ, ಎಲ್ಲ ರೀತಿ ಒಬ್ಬರಿಗೆ ಹೇಳಿದ್ನಲ್ಲ ಆಪರ್ಚುನಿಟಿ ಸಿಗೋದು ಇದರಲ್ಲಿ ಆಗ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ, ಧರ್ಮಕೀರ್ತಿರಾಜ್ ಜೊತೆ ಮಾಡ್ತಿದ್ದೀರಾ, ಪ್ರಥಮ್ ಸರ್ ಬಗ್ಗೆ? ಸೊ ಹೌದು, ನನ್ನ ಈಗ ನೆಕ್ಸ್ಟ್ ನಂದು ಟಕೀಲಾ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಧರ್ಮಕೀರ್ತಿರಾಜ್ ಜೊತೆ ಮಾಡಿರೋದು. ಆ್ಯಂಡ್ ಆಲ್ಸೋ ಪ್ರಥಮ್ ಅವ್ರ ಜೊತೆ ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋ ಸಿನಿಮಾ ಕೂಡ ರಿಲೀಸಿಗೆ ರೆಡಿ ಇದೆ. ಫಸ್ಟ್ ನೈಟ್ ವಿತ್ ದೆವ್ವ, ಎಸ್, ತುಂಬಾ ವಿಭಿನ್ನವಾಗಿದೆ. 2 ಸಿನಿಮಾ ಇವಾಗ ರೆಡಿ ಇದೆ. ಆಲ್ಮೋಸ್ಟ್ ಸೆನ್ಸರ್ ಅಲ್ಲಿ ಇವಾಗ ಇದೆ. ಐ ಥಿಂಕ್ ಎಸ್, ವಿ ವಿಲ್ ಬಿ ವೆರಿ ಸೂನ್ ಹಿಟ್ಟಿಂಗ್ ದ ಥಿಯೇಟರ್ಸ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಈಗಲೇ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಹಾಗೇನೆ CWKL ನಲ್ಲಿ ಚೆನ್ನಾಗಿ ಆಟ ಆಡಿ, ಅವ್ರು ಹೇಳ್ದಂಗೆ ಸ್ಪೋರ್ಟಿವ್ ಆಗಿ ಆಡಿ. ನಿಮ್ಮ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.